ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಏನ್ರಿ ಎಲ್ಲಿ ಹೋಗ್ಬಿಟ್ಟಿದ್ರಿ, ಇಷ್ಟು ದಿವ್ಸ ಗಾಯಬ್ ಆಗ್ಬಿಟ್ಟಿದ್ರಿ ಅಂತೀರೇನ್ರಿ? ಏನಿಲ್ಲ ನೋಡ್ರಿ, ನನ್ನ ಮನೆ ಒಳಗೆ ನನ್ನ ಮಗನ ಮುಂಜಿ ಇತ್ತು. ಮುಂಜಿ ಗದ್ದಲ್ದಾಗ ಏನೇನೋ ಮಾಡ್ಲಿಕ್ಕಾಗಲಿಲ್ಲ ನೋಡ್ರಿ. ಅದಕ್ಕೆ ನೋಡ್ರಿ ಮತ್ತೊಂದು ಸತಿ ನಿಮ್ಮ ಹತ್ರ ಸಾರಿ ಕೇಳ್ಕೊತ ಇಷ್ಟು ದಿವ್ಸ ಅಪ್ಲೋಡ್ ಮಾಡ್ಲಾರ್ದಕ್ಕೆ ವಿಡಿಯೋ ಒಂದು ಅಧಿಕ ಮಾಸದ ಒಂದು ಯಾತ್ರಾದೊಂದಿಗೆ ನಿಮ್ಮ ಕಡೆ ಬಂದೀನಿ ನೋಡ್ರಿ. ಏನಿಲ್ರಿ, ನಮ್ಮ ಕುಲದೇವ್ರು ಯಲ್ಲಮ್ಮ ಗುಡ್ಡಕ್ಕೆ ಹೋಗಿದ್ವಿ ನಾವು. ಬರ್ರಿ ಎಲ್ಲರೂ ಒಂದು ಸತಿ ಯಲ್ಲಮ್ಮನ ದೇವಿ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ. ಬೆಳಿಗ್ಗೆ ಲಘುನ ಬಿಟ್ಟಿದ್ವಿ ನೋಡ್ರಿ, ಶಿರ್ಸಿಯಿಂದ ಒಂದು 5 ಗಂಟೆಗೆ ಬಿಟ್ಟಿದ್ವಿ. ಅಲ್ಲಿ ಹೋಗೋ ತನಕ ನಮ್ಗೆ 8 ಗಂಟೆ 8:30 ಆಯ್ತು. ಭಾರಿ ಅಂದ್ರೆ ಭಾರಿ ಮಸ್ತ್ ಖುಷಿ ಅನ್ನಿಸ್ತು ನೋಡ್ರಿ. ಯಾಕಂದ್ರೆ ಅಧಿಕ ಮಾಸದಾಗ ಕುಲದೇವ್ರ ದರ್ಶನ ಮಾಡೋದೊಂದು ಭಾಳ ಅಂದ್ರೆ ಭಾಳ ಶ್ರೇಷ್ಠ ಅನ್ನಿಸ್ತದೆ. ನಾವು ಹೋಗೋ ತನಕ ಏನಾಗಿತ್ತು ರೀ, ಅಲ್ಲಿ ಫುಲ್ ರಶ್ ಶುರುವಾಗ್ಬಿಟ್ಟೈತೆ ನೋಡ್ರಿ. ಯಾಕಂದ್ರೆ ಅವತ್ತು ನಾವು ಹೋಗಿದ್ದ ದಿವಸ ಹುಣ್ಣಿಮೆ ಇತ್ತು. ಹುಣ್ಣಿಮೆ ಒಂದು, ರವಿವಾರ ಒಂದು, ಹೀಗಾಗಿ ಏನು ರಶ್ ಅಂತೀರಿ, ಭಯಂಕರ ರಶ್ ಇತ್ತು ನೋಡ್ರಿ. ಅಂದಂಗೆ ನಾನು ನಿಮ್ಗೆ ಹೇಳಿದೆ ನನ್ನ ಮಗನ ಮುಂಜಾವತ್ ಅಂಥೇಳಿ. ಮುಂಜ್ವಿ ಆತು ಹೌದ್ರಿ, ಆದ್ರೆ ಮುಂಜ್ವಿ ಟೈಮ್ನಾಗ ಕೆಲವೊಂದು ನಮಗೆ ಸಮಸ್ಯೆ ಬಂದು ಹೇಳ್ತೀನಿ ನಿಮಗೆ. ನಾ ಯಾಕೆ ಇದನ್ನ ಹೇಳಲಿಕ್ಕತ್ತೀನಂದ್ರೆ, ಒಂದು ಫ್ಯಾಮಿಲಿ ಅಂತೇಳಿ ಇದ್ದಾಗ ಎಷ್ಟು ಎಲ್ಲರ ಒಂದು ಸಹಕಾರದಿಂದ ನಾವು ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಹೆಂಗೆ ನಾವು ಹೊರಗೆ ಬರ್ಬೋದು ಅಂಥೇಳಿ ನಿಮ್ಮ ಮುಂದೆ ನಾ ಹೇಳ್ತೀನಿ. ಒಂದು ಸಮಸ್ಯೆ ಅಂತ ಅಂದ್ನಲ್ರಿ, ಏನಿಲ್ಲ, ನಮಗೆ ಹಿಂಗೆ ಒಂದು ಮೈಲ್ಗೆ ಬಂತು. ಮೈಲ್ಗೆ ಬಂದದ್ದಕ್ಕೆ ನಂಗೆ ಭಾಳ ಅಂದ್ರೆ ಭಾಳ ನಾನು ಅಪ್ಸೆಟ್ ಆಗಿಬಿಟ್ಟೆ. ಕೆಲಸ ಆಗಲಿಲ್ಲ, ಏನಿಲ್ಲ, ಏನು ಮಾಡಲಿ ಅಂಥೇಳಿ. ಅವಾಗ ನೋಡ್ರಿ ನಮ್ಮ ತವ್ರ ಮನೆಯವ್ರು ಬಂದು ಇಷ್ಟೆಲ್ಲ ನಮಗೆ ಸಹಾಯ ಮಾಡಿದರು. ಸ್ಪೆಷಲಿ ನಮ್ಮಮ್ಮ ತನಗೇನೂ ಆಗೋದಿಲ್ಲ ಆದ್ರೂ ಪಾಪ ಬಂದ್ಲು, 1 ತಿಂಗಳಗಟ್ಟಲೆ ನಿಂತು ಎಲ್ಲ ಮಾಡಿದ್ಲು ರೀ. ನಮ್ಮ ತಂಗಿ, ನಮ್ಮ ತಮ್ಮ, ನಮ್ಮ ತಮ್ಮನ ಹೆಂಡತಿ, ನಮ್ಮ ತಂಗಿ ಗಂಡ, ಎಲ್ಲರೂ ರೀ, ಎಲ್ಲರೂ ಅಂದರೆ ಎಲ್ಲರೂ ಭಾಳ ಅಂದ್ರೆ ಭಾಳ ನಮಗೆ ಕೋಆಪ್ರೇಷನ್ ಮಾಡಿ ಎಷ್ಟು ಎಲ್ಲ ಹೂ ಎತ್ತಿಟ್ಟಂಗೆ ನಮಗೆ ಮಾಡಿಸ್ಬಿಟ್ರು. ನಂಗಂತೂ ಖರೇನ ಸ್ಪೆಷಲ್ ಥ್ಯಾಂಕ್ಸ್ನ ಹೇಳಲಿಕ್ಕೆ ಈ ವಿಡಿಯೋದಿಂದ ಬಯಸ್ತೀನಿ ಅವರಿಗೆ. ನೋಡ್ರಿ ಯಲ್ಲಮ್ಮ ಗುಡ್ಡಕ್ಕೆ ಹೊಂಟೀವಿ ನೋಡ್ರಿ. ಫುಲ್ ಎಲ್ಲ ಕಡೆ ಹಸಿರು ಇತ್ತು. ಮತ್ತು ಹಂಗೆ ಹೋದ್ವಿ. ಯಲ್ಲಮ್ಮ ಗುಡ್ಡ ಹೇಳಿ ಕೇಳಿ ಭಯಂಕರ ಪ್ರಸಿದ್ಧವಾದ ಒಂದು ಜಾಗೃತ ಸ್ಥಳ ನೋಡ್ರಿ. ಶಕ್ತಿ ದೇವತೆ ಅಲ್ರಿ. ಹೀಗಾಗಿ ಅಲ್ಲಿ ನೋಡ್ರಿ ಮಂದಿ ಗದ್ದಲ, ಎಲ್ಲೆಲ್ಲಿಂದ ಬರ್ತಾರ್ರಿ ಮಂದಿ. ಗೋವಾ, ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಬರ್ತಾರೆ ನೋಡ್ರಿ ಜನ. ಹೀಗಾಗಿ ಅವತ್ತು ಬಹಳ ರಶ್ ಅನ್ನಿಸ್ತು ನಮಗೆ. ನಮಗೆ ಗೊತ್ತಿತ್ತು ಹುಣ್ಣಿಮೆ ದಿವಸ ರಶ್ ಇರ್ತದ ಅಂಥೇಳಿ. ಆದರೂ ಏನೋ ಒಂದು ಧೈರ್ಯ ಮಾಡಿ ಆ ದೇವಿ ನಮಗೆ ದರ್ಶನ ಕೊಡ್ತಾಳೆ ಅನ್ನೋ ಒಂದು ನಂಬಿಕೆ ಮೇಲೆ ಹೋದ್ವಿ. ಪ್ರತಿ ಸತಿ ಏನಾಗ್ತಿತ್ತು ರೀ, ನಾವು ಹೋಗ್ತಿದ್ವಿ ಅಲ್ಲಿ ಒಂಚೂರು ಅಲ್ಲಿ ಪೂಜೆ ಮಾಡೋರಿಗೆ ಹೇಳಿಬಿಟ್ರೆ ಅವರು ಒಂಚೂರು ವಿಶೇಷ ದರ್ಶನ ಮಾಡಿಸ್ಬಿಡ್ತಿದ್ರು. ಈ ಸತಿ ನೋಡ್ರಿ ಖರೇನ ನಮಗೆ ಒಂದು ದೇವಿ ಪರೀಕ್ಷೆ ತೊಗೊಂಡ್ಲು ಅನ್ಬೇಕು. ಯಾಕಂದ್ರೆ ಮಂದಿ ಹೆಂಗೆ ಅಲ್ಲಿ ಬಿಸಿಲೊಳಗೆ ನಿಂತು ಮಾಡಿ ಆಕಿನ ದರ್ಶನ ಪಡಿತಾರಲ್ಲ, ನಮಗೂ ಒಂದು ಸ್ವಲ್ಪ ಅದರ ರುಚಿ ತೋರಿಸ್ದಂಗೆ ಮಾಡಿದ್ಲು ನೋಡ್ರಿ ದೇವಿ. ಆದ್ರೆ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು ನನ್ನ ಮನಸ್ಸಿಗೆ. ಏನೋ ಒಂಥರ ನನಗೆ ದೇವಿ ದರ್ಶನ ಮಾಡಿದೆ, ಅಧಿಕ ಮಾಸದಾಗ ಬಂದೆ, ಮಕ್ಕಳು ಕರ್ಕೊಂಡು ಹೋಗಿದ್ದೆ ಅಂಥೇಳಿ ಭಾಳ ಖುಷಿ ಅನ್ನಿಸ್ತು ನನಗೆ. ಆಕಿಗೆಲ್ಲ ಉಡಿ ಸಾಮಾನು ಎಲ್ಲ ತೊಗೊಂಡು ಬಂದಿದ್ವಿ. ಎಲ್ಲ ಆಕಿಗೆ ಅರ್ಪಿಸಿದ ಮೇಲಂತೂ ಭಾಳ ಖುಷಿ ಅನ್ನಿಸ್ತು. ಹಿಂಗೆ ನಾವು ಅಲ್ಲೊಬ್ಬರು ಮನೆಯೊಳಗೆ ನೈವೇದ್ಯನೂ ಮಾಡಿಸಿದ್ವಿ. ನೈವೇದ್ಯ ಮಾಡಿಸಿ ಅಲ್ಲೇ ಎಲ್ಲ ಊಟ ಮಾಡ್ಕೊಂಡು ಬಂದ್ವಿ. ನೋಡ್ರಿ ಗದ್ದಲ ಹೆಂಗದ ಯಲ್ಲಮ್ಮ ಗುಡ್ಡದಾಗ. ನನಗೆ ಅನಿಸ್ತದ ಅವತ್ತು ಏನಾರ ಒಂದು 50,000 ಮಂದಿ ಮೇಲೆ ಇತ್ತಂತ ಹೇಳಿ ಗದ್ದಲ. ಏನು ಲಕ್ಷ ಇತ್ತೇನೋ ಗೊತ್ತಿಲ್ಲ. ಏನು ಮಂದಿ ರೀ, ನೋಡ್ದಂಗೆ ನಾವು ಲೈನ್ನಾಗ ನಿಂತ್ವಿ. ನಾವು ನೋಡ್ದಂಗೆ ಹಿಂದೆ ಹಂಗೆ ಮಂದಿ ಬೆಳ್ಕೋತ ಹೊಂಟದ ನೋಡ್ರಿ ಮಂದಿ ಗದ್ದಲ ಹೆಂಗದ ನೋಡ್ರಿ. ಭಯಂಕರ ರಶ್ ಇತ್ತು ಬಿಡ್ರಿ ಅಲ್ಲಿ. ಮತ್ತು ನಾವು 9 ಗಂಟೆಗೆ ನಾವು ಕ್ಯೂ ಒಳಗೆ ನಿಂತವರು ನಮಗೆ ದರ್ಶನ ಆಗ್ಲಿಕ್ಕೆ ಎಷ್ಟಾಗ್ಯದ ಗೊತ್ತೇನ್ರಿ? 11 ಗಂಟೆ ಆಗ್ಯದ ನೋಡ್ರಿ. 2 ತಾಸು ನಿಂತ್ವಿ. ಫಸ್ಟ್ ಅಲ್ಲೇ ಹೊರಗೆ ಬಿಸ್ಲಾಗ ನಿಂತಿದ್ವಿ. ಆಮೇಲೆ ಅಲ್ಲೆಲ್ಲ ಶೆಡ್ ಅದ. ಶೆಡ್ ಒಳಗೆ ಹೋದಾಗ ಅಲ್ಲಿ ಒಂದು 8-10 ಇವು ಇದ್ದು ನೋಡ್ರಿ. ಅವು ಹಿಂಗೆ ಕಬ್ಬಿಣದ್ದು ಹಾಕ್ತಾರಲ್ಲ, ಅಲ್ಲಿ ಲೈನ್ ಹಚ್ಚಿ ಹೋಗೋದು. ಹಂಗೆ ಒಂದು 8-10 ಇದ್ದು ನೋಡ್ರಿ. ಇಲ್ಲಿ ನಿಂತೀವಿ ನೋಡ್ರಿ ನಾವು. ಇಲ್ಲಿಂದ ಸ್ವಲ್ಪ ಸುತ್ತ ಬಂದ್ಕೊಳ್ಳೋಣ ಬಂತು ನೋಡ್ರಿ ಇಲ್ಲಿ ಗರ್ಭಗುಡಿ ದರ್ಶನ ಆಗ್ಲಿಕ್ಕತ್ತದ. ಇದದಲ್ರಿ ಈ ಜನ ಇವರೆಲ್ಲ ಕ್ಯೂಗೆ ನಿಂತವ್ರಿ. ಪಾಪ ಎಷ್ಟೊತ್ತಾಯ್ತು ಏನು ನಿಂತು. ಇದು ಅವ್ರದ್ದೆಲ್ಲ ಟಿಕೆಟ್ ಇರಲಾರ್ದು, ನಮ್ದು ಟಿಕೆಟ್ ಇದ್ದದ್ದು. ಬರ್ರಿ ಎಲ್ಲರೂ ದೇವಿ ದರ್ಶನ ಮಾಡೋಣ. ದೇವಿಗೆ ಎಲ್ಲರೂ ನಮಸ್ಕಾರ
ನಮಸ್ಕಾರ ಮಾಡ್ರಿ. ಎಲ್ಲಮ್ಮ ದೇವಿ ನೋಡ್ರಿ ಭಾಳ ಅಂದ್ರೆ ಭಾಳ ಸತ್ತುಳ್ಳಕ್ಕಿದಾಳ್ರಿ ಈಕಿ. ಏನು ಮನಸ್ನಾಗ ಬೇಡ್ಕೊಂಡಿದ್ದು ಖರೇನ ಮಾಡ್ತಾಳೆ ನೋಡ್ರಿ ಈಕಿ. ಹಿಂಗೆ ನಾವು ಅಲ್ಲಿಂದ ಬಂದು ಇಲ್ಲೇ ಸತ್ಯಮ್ಮ ದೇವಿಗೆ ಬಂದ್ವಿ. ಸತ್ಯಮ್ಮ ದೇವಿ ದರ್ಶನ ಮಾಡಿಕೊಂಡು ಮುಂದೆ ಹಂಗೆ ಹೊರಟ್ವಿ ನೋಡ್ರಿ ನಾವು. ಇಲ್ಲೂ ಅಷ್ಟೇ ರೀ ಭಯಂಕರ ಗದ್ಲಿತ್ತು ರೀ ಇಲ್ಲೂ. ಭಾಳ ಅಂದ್ರೆ ಅಲ್ಲಿ ಇದದಲ್ರಿ ಅಲ್ಲಿ ನೋಡ್ರಿ ಜನ ಎಲ್ಲರೂ ಪಡ್ಲಿಗೆ ತುಂಬಿಸ್ತಾರಲ್ರಿ, ಪಡ್ಲಿಗೆ ತುಂಬಿಸ್ಲಿಕ್ಕೂ ಬಂದಿದ್ರು. ಪಡ್ಲಿಗೆ ಅಂದ್ರೆ ನಿಮಗೆ ಗೊತ್ತಿರಬೇಕು, ಎಷ್ಟೋ ಜನದ ಮನೆಯೊಳಗೆ ಇರ್ತದ್ರಿ ಆ ಪದ್ಧತಿ, ಪಡ್ಲಿಗೆ ತುಂಬಿಸೋದಂತೀವಿ. ಆ ಪಡ್ಲಿಗೆ ತುಂಬಿಸ್ಲಿಕ್ಕೆ ಬಂದಿದ್ರು. ಆಮೇಲೆ ಅಲ್ಲಿ ಹೊಂಡದೊಳಗೆ ಸ್ನಾನ ಮಾಡಲಿಕ್ಕೂ ಬಂದಿದ್ರು. ಹಿಂಗೆ ನೋಡ್ರಿ ಜನ ಫುಲ್ ಜನ ಜಾತ್ರೆ ಆಗಿತ್ತು ನೋಡ್ರಿ. ಇಂಥದ್ರೊಳಗೂ ದೇವಿ ನಮಗೆ ದರ್ಶನ ಕೊಟ್ಲು. ಇಲ್ಲಿ ಸತ್ಯಮ್ಮ ದೇವಿಗೆ ನಾವು ಹೊರಗಿಂದನೇ ನಮಸ್ಕಾರ ಮಾಡಿದ್ವಿ. ಹೊರಗೆ ಪ್ರದಕ್ಷಿಣೆ ಒಂದು ಹಾಕಿ ನಾವು ಅಲ್ಲೇ ಉಡಿ ತುಂಬಿ ಬಂದ್ಬಿಟ್ವಿ ನೋಡ್ರಿ. ಯಾಕಂದ್ರೆ ಬಹಳ ರಶ್ ಇತ್ತು ರೀ ಅಲ್ಲಿ. ಅಷ್ಟೊತ್ತಿಗಾಗಲೂ ತಿರುಗಿ ಮಧ್ಯಾಹ್ನ ನಾವು 1:30 ಆಗ್ಬಿಟ್ಟಿತ್ತು ಆಗಲೇ. ಅದಕ್ಕೆ ಇಲ್ಲೇ ಉಡಿ ತುಂಬಿ ನಾವು ಹಂಗೆ ನಾವು ಹೊರಟ್ಬಿಟ್ವಿ. ಇದೇನಂತೀರೇನ್ರಿ ನೆಕ್ಸ್ಟ್ ಇದು ನೋಡ್ರಿ ನಮ್ಮ ಅಧಿಕ ಮಾಸದ ನೋಡ್ರಿ ಇದು. ನಾ ಅಧಿಕ ಮಾಸದಾಗ ದಿನಾಲೂ 33 ದೀಪ, ಆಮೇಲೆ 33 ಶಂಖ, 33 ಚಕ್ರ ಇದಿಷ್ಟು ಸೇವಾ ಹಿಡ್ದೇನು ನೋಡ್ರಿ. ಇದು ನಂದು ದೀಪ ಹಚ್ಚೋದು 3ನೇ ವರ್ಷ ಇದು. ಇನ್ನು 5 ವರ್ಷ ಮಾಡಿ ದೀಪದಾನ ಮಾಡ್ಬೇಕಂತದ ನೋಡ್ರಿ. ಇಷ್ಟು ಸಂಕಲ್ಪ ಅಂತರೂ ಅದ. ಆಯ್ತು ವೀಕ್ಷಕರೇ, ನಮಸ್ಕಾರಗಳು.